Hello students, welcome to classes. Now onwards I will send some videos on PU2 mathematics. ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ ಸೊ ದಟ್ ದಿ ಗೆಟ್ ಬೆನಿಫಿಟ್ ಆ್ಯಂಡ್ ಯು ಆಲ್ಸೋ ವಾಚ್ ದಿಸ್ ಟಿಲ್ ದ ಎಂಡ್. ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಮ್ಯಾಟ್ರೈಸಸ್. ದಿಸ್ ಈಸ್ ಲೆಕ್ಚರ್ 1. ಓಕೆ, ಆ್ಯಸ್ ಯು ನೋ PU2 mathematics is very important. There are 13 chapters in this mathematics, PU2 mathematics. ಸೊ ಅದರಲ್ಲಿ ನಾನು ಚೂಸ್ ಮಾಡಿರೋ ಟಾಪಿಕ್ ಮ್ಯಾಟ್ರೈಸಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಒಂದಿಷ್ಟು ಲೆಕ್ಚರ್ ವೀಡಿಯೋಸ್ನ ನಿಮಗೆ ಹಾಕ್ತಿರ್ತೀನಿ. ಸೊ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ದ ಟಾಪಿಕ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಕವರ್ ಹಿಯರ್ ಆರ್ ಮ್ಯಾಟ್ರಿಕ್ಸ್ ಅಂದ್ರೇನು, ಡೆಫಿನೇಷನ್ನು, ಎಕ್ಸಾಂಪಲ್ಸು ಮತ್ತು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆನ್ ದಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ನಾವೇನು ಕಲಿಬೇಕು ಅಂದರೆ ಮ್ಯಾಟ್ರಿಕ್ಸ್ ಅಂದ್ರೇನು ಅಂತ ಗೊತ್ತಾಗಬೇಕು. ಮ್ಯಾಟ್ರಿಕ್ಸ್, ಓಕೆ, ಮ್ಯಾಟ್ರೈಸಸ್ ಈಸ್ ಎ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್. ಹಾಗಾದರೆ ವಾಟ್ ಈಸ್ ಮ್ಯಾಟ್ರಿಕ್ಸ್? ದಿಸ್ ಈಸ್ ಅನ್ ಅರೇಂಜ್ಮೆಂಟ್ ಆ್ಯಕ್ಚುಲಿ. ಓಕೆ, ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಬ್ರಾಕೆಟ್ಸ್. ಏನು ಸರ್ ಮ್ಯಾಟ್ರಿಕ್ಸ್ ಅಂದ್ರೇನು? A matrix is a rectangular arrangement of numbers or functions enclosed within the brackets. Okay, so I write here a matrix is a rectangular arrangement of numbers or functions within the brackets, okay, is called a matrix. A matrix is a rectangular arrangement of numbers or functions within the brackets called a matrix. Example ಬಂದ್ಬಿಟ್ಟು ಸಿ, ಬ್ರಾಕೆಟ್ಸ್ ಮೀನ್ಸ್ ಸ್ಕ್ವೇರ್ ಬ್ರಾಕೆಟನ್ನು ಚೂಸ್ ಮಾಡಬೇಕು, ನಂಬರ್ಸ್ ತೊಗೊಳ್ಬೇಕು. ಸೊ ಈ ರೀತಿ ಅರೇಂಜ್ ಮಾಡಬೇಕು. ಎನಿ ರಿಯಲ್ ನಂಬರ್ಸ್ ಯು ಟೇಕ್, ಕಾಂಪ್ಲೆಕ್ಸ್ ನಂಬರ್ಸು ಕೂಡ ತೊಗೋಬೋದು, ಫಂಕ್ಷನ್ಸ್ ಕೂಡ ತೊಗೋಬೋದು. ನೋಡಿ, ದ ನಂಬರ್ಸ್ 1 2 3 0 1 4 ನಾನು ಈ ರೀತಿ ಅರೇಂಜ್ ಮಾಡಿದ್ದೀನಿ. ಸೊ ದಿಸ್ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಆಸ್ ಅ ಮ್ಯಾಟ್ರಿಕ್ಸ್. ಮ್ಯಾಟ್ರೈಸಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಅಲ್ಫಾಬೆಟ್ಸ್ ABCXYZ. ಓಕೆ, ಬರೀ ನಂಬರ್ಸೇ ತೊಗೋಬೇಕಂತ ಏನು ರೂಲ್ಸ್ ಇಲ್ಲ. ಇವನ್ ಯು ಕ್ಯಾನ್ ಟೇಕ್ ಫಂಕ್ಷನ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ x, sin x, 0, cos x. Okay, this is also a matrix. It is denoted by, as I said, capital alphabet. Say B equal to. ಅರ್ಥ ಆಯ್ತಾ? ಸೊ ನೋಡಿ, ಈ ರೀತಿ ಕರೆಕ್ಟಾಗಿ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿ ಫಸ್ಟಲ್ಲಿ, ದಿಸ್ ಈಸ್ ದ ಫಸ್ಟ್ ಒನ್. ಇಲ್ಲಿ 1 2 3 ನಾನು ಹಾರಿಜೆಂಟಲಾಗಿ ಅರೇಂಜ್ ಮಾಡಿದ್ದೀನಿ, 0 1 4 ಹಾರಿಜೆಂಟಲಾಗಿ ಅರೇಂಜ್ ಮಾಡಿದ್ದೀನಿ. ಇನ್ನು 1 0 2 1 3 4 ವರ್ಟಿಕಲಾಗಿ ಅರೇಂಜ್ ಮಾಡೀನಿ. ಸೊ ದಿಸ್ ಈಸ್ ಹಾರಿಜೆಂಟಲ್ ಲೈನ್, ಆ್ಯಸ್ ಯು ನೋ. ದಿಸ್ ಈಸ್ ಆಲ್ಸೋ ಹಾರಿಜೆಂಟಲ್ ಲೈನ್ಸ್. ಇನ್ನು ಇದು ಬಂದುಬಿಟ್ಟು ವರ್ಟಿಕಲ್. ದಿಸ್ ಈಸ್ ವರ್ಟಿಕಲ್. 3 4 ಈಸ್ ಆಲ್ಸೋ ವರ್ಟಿಕಲ್. ಆಯಿತಾ? ಸೊ ನಾವೇನು ಮಾಡ್ತೀವಿ ಅಂದರೆ, ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಅರೇಂಜ್ಮೆಂಟ್ ಆ್ಯಂಡ್ ಕಾಲ್ಡ್ ಇಟ್ ಆ್ಯಸ್ ಅ ಮ್ಯಾಟ್ರಿಕ್ಸ್, ಈ ಹಾರಿಜೆಂಟಲ್ ಲೈನ್ಸ್ ಏನಿದಾವಲ್ಲ ಅವಕ್ಕೆ ನಾವು ರೋಸ್ ಅಂತ ಕರಿತೀವಿ. ಹಾರಿಜೆಂಟಲ್ ಅಂದರೆ ನಂಬರ್ಸ್ ಅರೇಂಜ್ಡ್ ಇನ್ ಹಾರಿಜೆಂಟಲ್ ಲೈನ್ಸ್ ಆರ್ ಕಾಲ್ಡ್ ರೋಸ್. ಇನ್ನು ವರ್ಟಿಕಲ್ ಲೈನ್ಸಲ್ಲಿ ಅರೇಂಜ್ ಮಾಡಿರೋದು, ಲೈನ್ಸ್ ಆರ್ ಅರೇಂಜ್ಡ್, ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ವರ್ಟಿಕಲ್ ಲೈನ್ಸ್, ಈ ರೀತಿ. ದೀಸ್ ಆರ್ ಕಾಲ್ಡ್ ಆಸ್ ಕಾಲಮ್ಸ್. ಸೊ ಶಾರ್ಟಾಗಿ ಬರೆದಿದ್ದೀನಿ, ದ ಎಲಿಮೆಂಟ್ಸ್ ಇನ್ ಹಾರಿಜೆಂಟಲ್ ಲೈನ್ಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ರೋಸ್. ಅರ್ಥ ಆಯ್ತಾ? ಎಲಿಮೆಂಟ್ಸ್ ಅಂದರೆ ನಂಬರ್ಸ್. ಎಲಿಮೆಂಟ್ಸ್ ಇನ್ ವರ್ಟಿಕಲ್ ಲೈನ್ಸ್ ಆರ್ ಕಾಲ್ಡ್ ಎಲಿಮೆಂಟ್ಸ್ ಆಫ್ ಕಾಲಮ್ಸ್. ಓಕೆ, ಹಾಗಾದರೆ ನಿಮಗೇನಾದರೂ ಇಲ್ಲಿ ಸ್ವಲ್ಪ ಅರ್ಥ ಆಗಿದ್ದರೆ ಇದರಲ್ಲಿ ನಾನು ಕೇಳೋ ಕ್ವಶನ್ ನೋಡಿ, ಹೌ ಮೆನಿ ರೋಸ್ ಆರ್ ದೇರ್? ಅಂದರೆ ಹೌ ಮೆನಿ ಹಾರಿಜೆಂಟಲ್ ಲೈನ್ಸ್ ಆರ್ ದೇರ್? 2. These are horizontal, call them as rows. These are vertical, call them as columns. ಹಾಗಾದರೆ there are in the matrix B
2 rows 2 ಕಾಲಮ್ಸ್. ಕರೆಕ್ಟಾ? ಏನು ಹೇಳಿ, ರೋಸ್ ಅಂದ್ರೇನು ಹಾರಿಜಾಂಟಲ್ ಲೈನ್ಸು, ಕಾಲಮ್ಸ್ ಅಂದರೆ ವರ್ಟಿಕಲ್ ಲೈನ್ಸ್. 2 ಕಾಲಮ್ಸ್ ಇದೆ, 2 ರೋಸ್ ಇದೆ. ಆಗ್ಬೋದಾ? ಸೊ ಯಾಕಪ್ಪ ಇದು ಕಲಿಸ್ತಾ ಇದ್ದೀವಿ ಅಂದರೆ, ನಾವು ಹೇಗೆ ಬೇಕು ಹಾಗೆ ನಂಬರ್ಸ್ ಮತ್ತು ಫಂಕ್ಷನ್ಸ್ನ ಅರೇಂಜ್ ಮಾಡಬಾರ್ದು. ವಿ ಶುಡ್ ಅರೇಂಜ್ ದಮ್ ಇನ್ ಅ ಪ್ರಾಪರ್ ವೇ. ದಟ್ ಪ್ರಾಪರ್ ವೇ ಇಸ್ ದಟ್ ಅರೇಂಜ್ ದ ಎಲಿಮೆಂಟ್ಸ್ ಆರ್ ನಂಬರ್ಸ್ ಆರ್ ಫಂಕ್ಷನ್ಸ್ ಇನ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್. ದೋಸ್ ಹಾರಿಜಾಂಟಲ್ ಲೈನ್ಸ್ ಆರ್ ಕಾಲ್ಡ್ ರೋಸ್, ವರ್ಟಿಕಲ್ ಲೈನ್ಸ್ ಆರ್ ಕಾಲ್ಡ್ ಕಾಲಮ್ಸ್. ಇನ್ನು ಎಲ್ಲಿನ ಎಕ್ಸು, ಸೈನ್ ಎಕ್ಸು, 0, ಕಾಸ್ ಎಕ್ಸ್ ಬರಿತೀವಲ್ಲ, ದೀಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್. ಆಯಿತಾ? ಸೊ ಹಾಗಾದ್ರೆ ಏನೇನು ಕಲ್ತ್ರಿ ನೀವು? ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಮ್ಯಾಟ್ರಿಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್ ವಿತ್ ಇನ್ ದ ಬ್ರಕೆಟ್ಸ್. ಓಕೆ, ದೇ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಅಲ್ಫಾಬೆಟ್ಸ್. ಮತ್ತು ನಂಬರ್ಸನ್ನು ಹಾರಿಜೆಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಅರೇಂಜ್ ಮಾಡಬೇಕು. ಹಾರಿಜಾಂಟಲ್ ಲೈನ್ಸ್ ಅಂದರೆ ರೋಸು, ವರ್ಟಿಕಲ್ ಲೈನ್ಸ್ ಅಂದರೆ ಕಾಲಮ್ಸ್. ಓಕೆನಾ? ಇಲ್ಲಿ ನಾನು ಕೌಂಟ್ ಮಾಡಿದೆ, ನಿಮಗೆ ಅನಿಸಿರ್ಬೋದು ಯಾಕೆ ನಾನು ಕೌಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಏನು ಹೇಳಿ? ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಒಂದು ಸಾರಿ ನೀವು ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನೀವು ಇಲ್ಲಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಕರಿಬೇಕು ಕಂಪಲ್ಸರಿ. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಮ್ಯಾಟ್ರಿಕ್ಸ್ ಎ ಸಿ ಹಾರಿಜಾಂಟಲ್ ಆಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ಅ ಮ್ಯಾಟ್ರಿಕ್ಸ್. ಹಾಗಾದರೆ ಇಲ್ಲಿ ನೀವು ಕೌಂಟ್ ಮಾಡ್ಬೋದು ಹೌ ಮೆನಿ ಹಾರಿಜಾಂಟಲ್ ಲೈನ್ಸ್. ನಾನು ಇನ್ಮೇಲಿಂದ ಹಾರಿಜಾಂಟಲ್ ವರ್ಟಿಕಲ್ ಲೈನ್ಸ್ ಅಂತ ಕರೆಯಲ್ಲ, ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಕರಿತೀನಿ. ನೀವು ಅರ್ಥ ಮಾಡ್ಕೋಬೇಕು, ರೋಸ್ ಅಂದರೆ ಹಾರಿಜಾಂಟಲ್, ಕಾಲಮ್ಸ್ ಅಂದರೆ ವರ್ಟಿಕಲ್. ಓಕೆನಾ? ಹೌ ಮೆನಿ ರೋಸ್ ಆರ್ ದೇರ್? 3. ಹೌ ಮೆನಿ ಕಾಲಮ್ಸ್ ಆರ್ ದೇರ್? 2. ಸೊ ರೈಟಿಂಗ್ ದ ನಂಬರ್ ಆಫ್ ರೋಸ್, ಅರ್ಥ ಮಾಡ್ಕೊಳ್ಳಿ, ರೈಟಿಂಗ್ ದ ನಂಬರ್ ಆಫ್ ರೋಸ್ ಫಸ್ಟ್ ಯಾವಾಗಲೂ ನಂಬರ್ ಆಫ್ ರೋಸ್ ಬರೀಬೇಕು. ಆಮೇಲೆ ರೈಟಿಂಗ್ ದ ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್. ಫಸ್ಟ್ ಯಾವ್ದು ಬರೀಬೇಕು? ರೋಸ್, ನಂಬರ್ ಆಫ್ ರೋಸ್ ಎಷ್ಟಿದ್ದಾವೆ ಅಂತ ಬರೀಬೇಕು. ಆಮೇಲೆ ಸೆಕೆಂಡ್ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದ್ದಾವೆ ಅಂತ ಬರೀಬೇಕು. ಅದನ್ನು ಬರೆದ್ರೆ ನೀವೇನು ಬರೆದಾಗುತ್ತೆ, ಆ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಬರೆದಾಗುತ್ತೆ. ಹಾಗಾದರೆ ಇದೊಂದು ಎಕ್ಸಾಂಪಲ್ ನೋಡಿ. 3 rows 2 columns. First 3 rows, next 2 columns. The order of the matrix A is 3/2 ಅಥವಾ 3x2. 3 rows ಆಮೇಲೆ 2 columns. ಓಕೆನಾ? ದಿಸ್ ಈಸ್ ಕಾಲ್ಡ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇನ್ನೊಂದು ಮಜಾ ಇದೆ ನೋಡಿ. ಆಫ್ಟರ್ ಗೆಟ್ಟಿಂಗ್ ದಟ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ 3x2, ಇವೆರಡು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? 6 ಬರುತ್ತೆ. ಇಷ್ಟು ಎಲಿಮೆಂಟ್ಸ್ ಆ ಮ್ಯಾಟ್ರಿಕ್ಸಲ್ಲಿ ಇರ್ತಾವೆ ನೋಡಿ, ಬೇಕಾದ್ರೆ ಚೆಕ್ ಮಾಡಿ ನೀವು. 1 2 3 4 5 6. ಹಾಗಾದರೆ ಕ್ಯಾನ್ ವಿ ಸೇ ದ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಆರ್ ಆಲ್ವೇಸ್ ದಿ ಪ್ರಾಡಕ್ಟ್ ಆಫ್ ದ ಆರ್ಡರ್? ಎಸ್, ಆಫ್ ಕೋರ್ಸ್. ಟೇಕ್ ಒನ್ ಮೋರ್ ಎಕ್ಸಾಂಪಲ್. B I will take. This is the matrix B. ಸೊ ಹಾಗಾದರೆ ಇಲ್ಲಿ ನೀವು ಹೌ ಮೆನಿ ರೋಸ್ ಇದಾವಂತ ಗೆಸ್ ಮಾಡಿ ಅಥವಾ ಟ್ರೈ ಮಾಡಿ. 1 2 3 3 ರೋಸ್, 1 2 3 ಕಾಲಮ್ಸ್. ಓಕೆ, ಹಾಗಾದರೆ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಬಿ ಏನಾಯಿತು? 3x3. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್ ಏನಾಗಬೇಕು? 3 × 3 9. 1 2 3 4 5 6 7 8 9. ಆಯಿತಾ? 3 × 3 9 ಅಲ್ಲ, 9 ಎಲಿಮೆಂಟ್ಸ್ ವಿಲ್ ಬಿ ದೇರ್ ಇನ್ ದ ಮ್ಯಾಟ್ರಿಕ್ಸ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಹೌ ಟು ರೈಟ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಏನು ಕಲ್ತ್ರಿ ಈ ಒಂದು ಕಾನ್ಸೆಪ್ಟಲ್ಲಿ ನೀವು? ದ ನಂಬರ್ ಆಫ್ ರೋಸ್ ಫಸ್ಟ್ ಬರೀಬೇಕು, ನಂಬರ್ ಆಫ್ ಕಾಲಮ್ಸ್ ಸೆಕೆಂಡ್ ಬರೀಬೇಕು. ದಟ್ ಗಿವ್ಸ್ ಅಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಟೇಕ್ ಒನ್ ಮೋರ್. ದಿಸ್ ಈಸ್ ಅ ಮ್ಯಾಟ್ರಿಕ್ಸ್. ಸೊ ಚೆಕ್ ಹೌ ಮೆನಿ ರೋಸ್ ಆರ್ ದೇರ್? ಒಂದೇ ರೋ ಇದೆ. ಕಾಲಮ್ಸ್ ನೋಡಿ 3 ಕಾಲಮ್ಸ್. ಹಾಗಾದರೆ ಆರ್ಡರ್ ಆಫ್ ದಿಸ್ 1 ರೋ 3 ಕಾಲಮ್. ಸೊ ವೆರಿ ಇಂಪಾರ್ಟೆಂಟ್ ಇದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ನ ಸುಮ್ಮನೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ದಿಸ್ ಈಸ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಹಾಗಾದರೆ ಜನರಲ್ ಆಗಿ ಹೇಗೆ ಬರೀಬೇಕು? ಡೆಫಿನಿಷನ್: ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ m rows, generally I am taking m rows
and n columns, then the order of the matrix is m by n. Read it as m by n, write like this. m number of rows and n number of columns ಇದ್ದಾಗ ಆರ್ಡರ್ ಏನಾಗುತ್ತೆ, m by n ಆಗುತ್ತೆ ಅಥವಾ m ಕ್ರಾಸ್ n ಆಗುತ್ತೆ. ದಿಸ್ ಈಸ್ ದ ಡೆಫಿನೇಷನ್. ನೋಟ್ ಅಂತ ಹಾಕ್ತೀನಿ ಇಲ್ಲಿ ಸ್ಟೂಡೆಂಟ್ಸ್. ಫಸ್ಟ್ ಒನ್, the elements of the matrix of order m cross n, the number of elements, I say, the number of elements of the matrix of order m cross n is mn. The number of elements of the matrix of order m cross n is always m into n. Okay, very important. The next note, generally, this is very very important. Generally a matrix is represented as, ನೋಡಿ ಒಂದು ಮ್ಯಾಟ್ರಿಕ್ಸನ್ನು ಜನರಲ್ ಆಗಿ ಹೇಗೆ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಫಸ್ಟ್ ರೋ ಫಸ್ಟ್ ಕಾಲಮ್, ದಿಸ್ ಈಸ್ ಆನ್ ಎಲಿಮೆಂಟ್ ಇನ್ ಜನರಲ್. ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ಬರೆಯೋದು ರೋ, ಸೆಕೆಂಡ್ ಬರೆಯೋದು ಕಾಲಮ್. ದಿಸ್ ಈಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಲೈಕ್ ದಿಸ್. ಫಸ್ಟ್ ರೋ ಓನ್ಲಿ ಬಟ್ nth ಕಾಲಮ್. ದೀಸ್ ಆರ್ ದ ಎಲಿಮೆಂಟ್ಸ್ ಇನ್ ದ ಫಸ್ಟ್ ರೋ. ಜನರಲಿ ಗೊತ್ತಿಲ್ಲ ಯಾವುದಂತ ನಂಬರು, ಜನರಲಿ. ಇನ್ನು ಸೆಕೆಂಡ್ ರೋ ನೋಡಿ, ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಡಾಟ್ ಡಾಟ್ ಡಾಟ್, ಸೆಕೆಂಡ್ ರೋ nth ಕಾಲಮ್. ನೆಕ್ಸ್ಟ್ ಹೀಗೆ ನಾನು ರೋಸ್ನ ಕಂಟಿನ್ಯೂ ಮಾಡಿ ಲಾಸ್ಟಿಗೆ ಹೋಗ್ತೀನಿ. mth ರೋ ಫಸ್ಟ್ ಕಾಲಮ್, mth ರೋ ಸೆಕೆಂಡ್ ಕಾಲಮ್, mth ರೋ ಥರ್ಡ್ ಕಾಲಮ್, mth ರೋ nth ಕಾಲಮ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ರೀಪ್ರೆಸೆಂಟೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಜನರಲಿ. ಆಯಿತಾ? ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಈ ಎಂಟೈರ್ ಮ್ಯಾಟ್ರಿಕ್ಸನ್ನು ನಾವು ಜಸ್ಟ್ ಒಂದೇ ಲೆಟರಲ್ಲಿ ಬರಿತೀವಿ. ಲುಕ್ ಎಟ್ ದಿಸ್, AIJ, ದ ಮ್ಯಾಟ್ರಿಕ್ಸ್ m ಕ್ರಾಸ್ n. ಏನು ಹೇಳಿ, ದ ಹೋಲ್ ಮ್ಯಾಟ್ರಿಕ್ಸ್ ಎಲ್ಲ ಎಲಿಮೆಂಟ್ಸನ್ನು AIJ ಅಷ್ಟೇ ಬರೆದ್ಬಿಟ್ಟಿನಿ. ರಿಮೆಂಬರ್, I always less than or equal to m, greater than or equal to n, sorry 1, and j is always less than or equal to n, greater than or equal to 1. Sir, AIJ ಅಂದ್ರೇನು? If you want an element a 2 3, okay, ಜನರಲಿ IJ ಬರಿತೀನಿ. I ವ್ಯಾಲ್ಯೂ 2 ಆಗಿದೆ, j ವ್ಯಾಲ್ಯೂ 3 ಆಗಿದೆ. a 2 3 ಅಂದರೆ ಏನಿದ್ರ ಮೀನಿಂಗ್ ಏನು? ದಿಸ್ ಈಸ್ ದ ಎಲಿಮೆಂಟ್ ಇನ್ ದ ಸೆಕೆಂಡ್ ರೋ ಥರ್ಡ್ ಕಾಲಮ್. ಅರ್ಥ ಆಯ್ತಾ? ಹಾಗಾದರೆ ಯು ಟ್ರೈ A12 ಅಂದ್ರೇನು? ದಿಸ್ ಈಸ್ ಆನ್ ಎಲಿಮೆಂಟ್ ಇನ್ ದ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಹಾಗಾದರೆ ಇದೇನಾಗಿರ್ಬೋದು? ದಿಸ್ ಈಸ್ ಆನ್ ಎಲಿಮೆಂಟ್ ಇನ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಈ ರೀತಿ ನಾಲೆಜನ್ನು ನೀವು ತೊಗೋಬೇಕಾಗತ್ತೆ, ಜನರಲ್ ರಿಪ್ರೆಸೆಂಟೇಷನ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆನಾ? ಹಾಗಾದರೆ ವಾಟ್ ಆಲ್ ಯು ಸ್ಟಡಿಡ್ ಹಿಯರ್? First you started matrix means what, then example, order of the matrix, writing the number of rows and number of columns, and then definition of order of the matrix and general representation of the matrix. AIJ, I andre row, J andre column. I'll write here, I refers row, J refers column. ಸೊ ಇದಿಷ್ಟು ನಾಲೆಡ್ಜನ್ನು ಇಟ್ಕೊಂಡು ನಾವೇನು ಮಾಡೋದನ್ನ ನೆಕ್ಸ್ಟಲ್ಲಿ ವೀಡಿಯೋಸನ್ನು ಸಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಲೆಟ್ ಮಿ ಟೇಕ್ ದ ಕ್ವಶನ್ಸ್ ಆರ್ ಪ್ರಾಬ್ಲಮ್ಸ್, ವಾಟ್ ಎವರ್ ಯು ಕಾಲ್. ನಂಬರ್ 1, construct a 2 cross 2 matrix whose elements are given by, generally they give AIJ is equal to I plus J
whole square by 2. This is the question based on the order of the matrix. ಏನು ಮಾಡಬೇಕು ಸ್ಟೂಡೆಂಟ್ಸ್, ನಾವಿಲ್ಲಿ ಒಂದು ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದು 2 × 2 ಆಗಿರಬೇಕು. ಓಕೆ, ಎಲ್ಲ ಎಲಿಮೆಂಟ್ಸ್ ಹೇಗಿರ್ತವೆ, I + j the whole square by 2 ಇರುತ್ತೆ. ಓಕೆ, the solution is, first you should write a 2 × 2 matrix. 2 × 2, 2 rows 2 columns. Generally ಬರೀರಿ, first row first column, first row second column, second row first column, second row second column. ನೋಡಿ 2 rows ಇದೆ, 2 columns ಇದೆ. ಇದು ಜನರಲ್ ಆಯಿತು. ಈಗ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. A11, A12, A21, A22. ಸೊ ನಮಗೊಂದು ಫಾರ್ಮುಲಾ ಇದೆ ಅವರು ಕೊಟ್ಟಿರೋದು, ಅದನ್ನು ಕಾಪಿ ಮಾಡ್ಕೊಳ್ಳೋಣ. Aij is equal to I + j the whole square by 2. ಓಕೆನಾ? ಸೊ ಫಸ್ಟ್ A11 is equal to, ಅರ್ಥ ಮಾಡಿಕೊಡ್ರೆ ನೆಕ್ಸ್ಟ್ ಎಲ್ಲ ನೀವೇ ಸಾಲ್ವ್ ಮಾಡ್ಬೋದು. I ವ್ಯಾಲ್ಯೂ 1 ಇದೆ, J ವ್ಯಾಲ್ಯೂ 1 ಇದೆ. Look at this, I is 1, J is 1. Substitute these in this formula. 1 + 1 whole square by 2. ಹಾಗಾದರೆ 1 + 1 2 ಆಯಿತು, whole square by 2, 4 by 2, that is equal to 2. This is the value of A11. Similarly, second element A12. Here what happened, I value 1, J value 2. Substitute in this formula. General formula I + j whole square by 2 ದಲ್ಲಿ I value 1 ಆಗಿದೆ, J value 2, whole square by 2. So 1 + 2 is 3 square by 2, then 9 by 2. So 9 by 2 you can't just keep 9 by 2 only. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಎಲಿಮೆಂಟ್ ಯಾವುದು, A21. ಸೊ ಹಿಯರ್ I ವ್ಯಾಲ್ಯೂ 2 ಆಗಿದೆ, J ವ್ಯಾಲ್ಯೂ 1 ಆಗಿದೆ. I + j ಅಂದರೆ 2 + 1 whole square by 2. Again 3 square by 2, which is 9 by 2. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಯಾವುದು, A22. ಸೊ ಹಿಯರ್ I ವ್ಯಾಲ್ಯೂ 2, J ವ್ಯಾಲ್ಯೂ 2. So I will put it in the formula 2 + 2 whole square by 2. That is 4 square by 2. 16 by 2, which is equal to 8. So ನೋಡಿ, A11, A12, A21, A22 ಫೈಂಡ್ ಔಟ್ ಮಾಡಿದ್ಮೇಲೆ ಯು ಶುಡ್ ಸಬ್ಸ್ಟಿಟ್ಯೂಟ್ ಇನ್ ದ ಮ್ಯಾಟ್ರಿಕ್ಸ್. ಡೋಂಟ್ ಲೀವ್ ದೇರ್ ಓನ್ಲಿ, ಕಮ್ ಬ್ಯಾಕ್ ಆ್ಯಂಡ್ ರೈಟ್ ಹಿಯರ್. A11 2, A12 9 by 2, A21 9 by 2, A22 8. This is the answer. Construct a matrix 2 × 2 whose elements are given by. ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಇದು? ಸೊ ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಬೇಸ್ಡ್ ಆನ್ ದಿ ಸೇಮ್ ಥಿಂಗ್. ಕ್ವೆಶ್ಚನ್ ನಂಬರ್ 2. Construct a 3 × 2 matrix. 3 × 2 matrix. A is Aij, whose elements are given by Aij is equal to 1 by 2 modulus of I minus 3j. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಯಾವ ಮ್ಯಾಟ್ರಿಕ್ಸ್ ಅಂದರೆ ಆರ್ಡರ್ ಯಾವುದು. 3 × 2 ಅಂದರೆ ಏನಾದರೂ ಮೀನಿಂಗು, 3 rows ಮತ್ತು 2 columns. 3 rows 2 columns. ಸೊ ನಾನೀಗ ಜನರಲಾಗಿ ಒಂದು ಮ್ಯಾಟ್ರಿಕ್ಸ್ ಬರೆದು ಕೊಡ್ತೀನಿ ಇಲ್ಲಿ. A is equal to, ಸೊ ಹೌ ಮೆನಿ ರೋಸ್ ಶುಡ್ ಬಿ ದೇರ್, 3 rows. ನೋಡಿ 3 rows ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಇನ್ ದ ಬಿಗಿನಿಂಗ್ 2 columns. ಸೊ ಫಾರ್ ಎವ್ರಿ ಕಾರ್ನರ್ ರೈಟ್ A. ಯಾರಿಗೆ ಪ್ರಿವಿಯಸ್ ಸಮ್ ಅರ್ಥ ಆಗಿಲ್ಲ ಅವ್ರು ಕಾನ್ಸಂಟ್ರೇಟ್ ಮಾಡಿ. ಫಾರ್ ಎವ್ರಿ ಕಾರ್ನರ್ ಐ ರೈಟ್ A. Now I start writing, this is first row first column, correct? This is first row second column, second row first column, second row second column, third row first column, third row second column. So ಇವella elements anna with the help of this formula, that formula is given in the question. Aij is equal to 1 by 2 modulus of I minus 3j.
ಸೊ ಒನ್ ಬೈ ಒನ್ ನಾನು ಏನು ಮಾಡ್ತಾ ಹೋಗ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಹಿಯರ್ ಐ ವಿಲ್ ಕ್ಯಾಲ್ಕುಲೇಟ್ A11. ಆಗಲೇ ಗೊತ್ತಾಗಿದೆ, ಫಸ್ಟ್ ಬರೋದು ಐ ವ್ಯಾಲ್ಯೂ, ಸೆಕೆಂಡ್ ಜೆ ವ್ಯಾಲ್ಯೂ. ಫಾರ್ಮುಲಾ ನೋಡಿ ಇಲ್ಲಿದೆ, 1/2 ಮಾಡ್ಯುಲಸ್ ಆಫ್ ಐ ಅಂದರೆ 1, 3 × 1, ಕರೆಕ್ಟಾ? ಐ ಮೈನಸ್ 3j. ಸೊ 1/2, 1 ಮೈನಸ್ 3 ಈಸ್ -2. ಕೇರ್ಫುಲ್ಲಾಗಿ ನೋಡಿ, ಮಾಡ್ಯುಲಸ್ ಅಥವಾ ಎಬ್ಸಲ್ಯೂಟ್ ವ್ಯಾಲ್ಯೂ ಆಫ್ -2 ಈಸ್ +2 ಡಿವೈಡೆಡ್ ಬೈ 2, ದಟ್ ಈಸ್ 1. ದಿಸ್ ಈಸ್ A11. ನೆಕ್ಸ್ಟ್ A12, ಸೇಮ್ ಫಾರ್ಮುಲಾ, 1/2 ಮಾಡ್ಯುಲಸ್ ಆಫ್, ಇವಾಗ ಐ ವ್ಯಾಲ್ಯೂ 1 ಇದೆ, ಜೆ ವ್ಯಾಲ್ಯೂ 2 ಇದೆ. ಸೊ ಹಾಗಾದರೆ 1 - 6 ಆಗುತ್ತೆ. 3 × 2 6. 1 - 6 ಏನಪ್ಪ, -5. -5 ಅಬ್ಸಲ್ಯೂಟ್ ಮಾಡ್ಯುಲಸಲ್ಲಿದೆ, +5. ಕರೆಕ್ಟಾ? ನೆಕ್ಸ್ಟ್ A21, ದಿಸ್ ಎಲಿಮೆಂಟ್ ಐ ಆಮ್ ಟೇಕಿಂಗ್. ದಿಸ್ ಟೈಮ್ ಐ ಮತ್ತು ಜೆ ಚೇಂಜಸ್ ಆಗ್ತಾಯಿದೆ ನೋಡಿ. ಐ ಈಸ್ 2 ಮೈನಸ್ 3 × 1. 2 - 3 ಆಗುತ್ತೆ, -1. Mod of -1 is +1 ಡಿವೈಡೆಡ್ ಬೈ 2. ನೆಕ್ಸ್ಟ್ A22, 1/2 ಮಾಡ್ಯುಲಸ್ ಆಫ್ ಐ ವ್ಯಾಲ್ಯೂ 2 ಇದೆ, 3 × the same formula I am using. Okay, only I am replacing I and J. ಅರ್ಥ ಮಾಡ್ಕೊಳ್ಳಿ. ಓಕೆ, ಹಿಯರ್ J is 2. 1/2 ಮಾಡ್ಯುಲಸ್ ಆಫ್ 2 - 6 is -4. 4/2, that is equal to 2. Next A31, 1/2. This time I value 3, J value 1. So 3 minus 3 into 1. I think 3 minus 3 is 0. Remember, 0 by any number is 0. Last A32, 1/2. I value 3 ಆಗಿದೆ, 3 into J value 2 ಆಗಿದೆ. ಓಕೆ, ವಿಚ್ ಈಸ್ ಈಕ್ವಲ್ ಟು I minus 3J. 6 ಇದು, 3 minus 6 is -3. Modulus of -3 is +3. So you get A11, A12, A21, A22, A31, A32. In this matrix, you have to replace. So ಹಾಗಾದರೆ first A11 is 1, A12 is 5/2, and A21 1/2, 2, 0, 3/2. So this is how we find the matrix and having the elements with the formula Aij is equal to and so and so. With this, I give some work here, class work. You can try these questions at home. Number 1, construct a 2 cross 2 matrix. A is equal to Aij, whose elements are given by Aij is equal to 2i minus j. One more you take so that you can practice well. Construct 2 cross 3, I will give you 2 cross 3 matrix. A is equal to Aij, whose elements are given by Aij is equal to, I give you I plus 2j whole square by 2. ಓಕೆನಾ? ಈ ಎರಡು ಸಮ್ಮನ್ನು ಈ ನಾನು ಸಾಲ್ವ್ ಮಾಡಿರೋ ಎರಡು ಸಮ್ದ ಹೆಲ್ಪ್ ತೊಗೊಂಡು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ದಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಡಿಫ್ರೆಂಟ್ ಆರ್ಡರ್ ಮ್ಯಾಟ್ರೈಸಸ್. ಓಕೆ, ಸೊ ಆಫ್ಟರ್ ಸಾಲ್ವಿಂಗ್ ದೀಸ್ ಟೈಪ್ ಆಫ್ ಕ್ವಶನ್ಸ್, ಓಕೆ, ಈಗ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೆಂಗಿದಾವೆ ಅಂದರೆ, ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ನಂಬರ್ 3. Look at the question first. I'll write so that you will understand. If the matrix has 8 elements, if the matrix has 8 elements,
what are the possible orders it can have. ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಮ್ಯಾಟ್ರಿಕ್ಸಲ್ಲಿ 8 ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ. ನೀವು ಹೌ ಮೆನಿ ಆರ್ಡರ್ಸಲ್ಲಿ ಆ 8 ಎಲಿಮೆಂಟ್ಸನ್ನು ನಾವು ಅರೇಂಜ್ ಮಾಡ್ಬೋದು ಅಲ್ವಾ. ಸೊ ನೋಡಿ ಗೆಸ್, ಹಾಗೆ ಸುಮ್ಮನೆ ಗೆಸ್ ಮಾಡ್ತಾ ಹೋಗಿ. 8 ಎಲಿಮೆಂಟ್ಸ್ ಅಂದರೆ ನಾನು 1 ರೋ 8 ಕಾಲಮ್ಸ್, 1 ರೋ 8 ಕಾಲಮ್ಸಲ್ಲಿ ಬರಿಬೋದು. ಯಾಕಂದರೆ 1 ಇಂಟು 8 8 ರೋಸ್ 1 ಕಾಲಮ್, 8 ರೋಸ್ 1 ಕಾಲಮಲ್ಲಿ, ಯಾಕಂದರೆ 8 ಇಂಟು 1 ಈಸ್ 8. ಇನ್ನು 2 ಇಂಟು 4 2 ರೋಸ್ 4 ಕಾಲಮ್ಸ್, 2 ಇಂಟು 4 ಈಸ್ 8 ಎಲಿಮೆಂಟ್ಸ್. 4 ಇಂಟು 2 4 ರೋಸ್ 2 ಕಾಲಮ್ಸ್. ಎನಿ ಅದರ್ ವೇಸ್ ಚೆಕ್. ಸುಮ್ಮನೆ ಹೇಳಬೇಕು ಅಂದರೆ ಮಲ್ಟಿಪ್ಲೈ ಮಾಡಿದರೆ 8 ಬರುವಂಥ ಪೇರ್ಸ್ ಬರೆದ್ರೆ ದಟ್ ವಿಲ್ ಬಿ ದ ಪಾಸಿಬಲ್ ಆರ್ಡರ್ಸ್ ವಿ ಕ್ಯಾನ್ ಹ್ಯಾವ್. ಐ ಥಿಂಕ್ 8 ಬರುವಂಥದ್ದು ಇವಿಲ್ 4 ಅನ್ಸುತ್ತಲ್ಲ. ಸೊ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟಾಗಾದರೆ 4 ವೇಸ್ ವಿಚ್ ಆರ್ 1 ಕ್ರಾಸ್ 8, 8 ಕ್ರಾಸ್ 1, 2 ಕ್ರಾಸ್ 4, 4 ಕ್ರಾಸ್ 8. Okay, this is one question. Let us take one more. If the matrix has 24 elements, then what are the possible orders it can have? ನೋಡಿ ಇವಾಗ ಮ್ಯಾಟ್ರಿಕ್ಸಲ್ಲಿ ಹೌ ಮೆನಿ ಎಲಿಮೆಂಟ್ಸ್ ಇದೆ, 24 ಇದೆ. ಇನ್ ಹೌ ಮೆನಿ ವೇಸ್ ವಿ ಕ್ಯಾನ್ ಅರೇಂಜ್ ಇಟ್, ಅಥವಾ ಆರ್ಡರ್ಸ್ ಬರಿಬೋದು ಅಂತ ಕ್ವಶನ್. ಸೊ ಸ್ಟಾರ್ಟ್ಸ್ ಫ್ರಮ್ 1 ಕ್ರಾಸ್ 24, 24 ಕ್ರಾಸ್ 1, ದೆನ್ 6 ಕ್ರಾಸ್ 4, 4 ಕ್ರಾಸ್ 6, 8 ಕ್ರಾಸ್ 3, 3 ಕ್ರಾಸ್ 8. ಮಲ್ಟಿಪ್ಲೈ ಮಾಡಿದರೆ 24 ಬರಬೇಕು. 24 24 24 24 24. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, 2 ಕ್ರಾಸ್ 12, 12 cross 2. So these are the possible orders to get the number of elements 24. ಓಕೆ, ಈ ರೀತಿ ನಾವು ಕ್ವಶನ್ಸನ್ನು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಮೇಲೆ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ದ ಮ್ಯಾಟ್ರೈಸಸ್ ಕಲಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.